ಈಗ. ಓಕೆ, ನಮಸ್ತೆ ರೈತ ಬಾಂಧವರೇ. ಇಂದು ನಾವು ಕಡೂರು ತಾಲೂಕು ಎರಳ್ಳಿ ಗ್ರಾಮದಲ್ಲಿದ್ದೀವಿ. ನನ್ನ ಹೆಸರು ನಟರಾಜ್ ಅಂತ. ನಾನು ಕಡೂರು ಕಂಪ್ನಿ ಒಂದು ಫ್ಲೋರೋಜಾ ಕಂಪ್ನಿಯಲ್ಲಿ ಕಡೂರು ತಾಲೂಕು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕಳೆದ ಒಂದು 10 ದಿನದಿಂದ ನಮ್ಮ ಅಣ್ಣಯ್ಯನವರಿಗೆ ನಾವು ಒಂದು ತಾಯಿ ಹೈಬ್ರಿಡ್ ಜಾಕ್ ಫ್ರೂಟನ್ನು ಕೊಟ್ಟಿದ್ದು. ಸ್ನೇಹಿತರೆ, ನೋಡ್ತಾ ಇದ್ದೀರಾ, 10 ದಿನಕ್ಕೆ ನಮ್ಮ ಒಂದು ಜಾಕ್ ಫ್ರೂಟು ಯಾವ ಥರ ಹೊಸ ಒಂದು ಚಿಗುರನ್ನು ಹೊಡೆದಿದೆ. ಈ ಥರ ಒಂದು ಚಿಗುರು ಹೊಡೆದಿದೆ, ನೀರು ಚೆನ್ನಾಗಿ ಕೊಟ್ಟಿದ್ದಾರೆ, ಒಳ್ಳೆ ಭೂಮಿಗೆ ಸೆಟ್ ಆಗಿದೆ. ಇದ್ರೂ ನೋಡಿ ಕಾಯಿ ಬಿಡೋ ಸ್ಟೇಜಿಗೂ ಬರ್ತಾ ಇದೆ. ನೆಕ್ಸ್ಟ್ ಒಂದೇ ತಿಂಗಳ 1.5 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಅದರ ಕಿತ್ತು ಬಿಸಾಕಬೇಕು. ಇದರದೊಂದು ವಿಶೇಷತೆ ಏನು ಅಂದರೆ, ವರ್ಷದ 9 ತಿಂಗಳು ಕಾಯಿ ಕೊಡುತ್ತೆ, ಗಿಡ ಹೆಲ್ತಿಯಾಗಿರುತ್ತೆ, ವಿತ್ ನೀರನ್ನ ಕಮ್ಮಿ ಕೇಳುತ್ತೆ, ಯಾವುದೇ ಥರ ರೋಗ ರುಜಿನಗಳು ಬರಲ್ಲ. ಇದು ಒಂದು ಪ್ರಾಡಕ್ಟು ಬಂದ್ಬಿಟ್ಟು ನಾವೇ ಬೈಬ್ಯಾಕ್ ಮಾಡ್ತೀವಿ. ಕಾಯಿನ 30 ರೂಪಾಯಿ ಕೆಜಿಗೆ ನಾವು ಬೈಬ್ಯಾಕ್ ಮಾಡೋದು. ಸ್ನೇಹಿತರೆ, ಇವತ್ತು ನಮ್ಮ ಗೆದ್ದೆಯಲ್ಲಿ ಸ್ನೇಹಿತರಾದಂಥ ನಿಮ್ಮ ಹೆಸರು ಸರ್ ರೇಣುಕ್ ಮೂರ್ತಿ ಸರ್, ಮತ್ತು ಸರ್ ನಿಮ್ಮ ಹೆಸರು ಗಿರಿಧರ್ ಸರ್ ಕೂಡ ಒಂದು ಪ್ಲಾಟ್ ವಿಸಿಟಿಗೆ ಬಂದಿದ್ದಾರೆ. ಇವರು ಕೂಡ ಒಂದು ಲಕ್ಷ್ಮಣ್ ಅವರು ಬಂದರು. ಇವರು ನಮ್ಮ ಲಕ್ಷ್ಮಣ್ ಸರ್, ಅವರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಒಂದು ಫ್ಲೋರೋಜಾ ಕಂಪ್ನಿಯ ಮೂಲಕ ಆರ್ಥಿಕವಾಗಿ ಒಂದು ತಾಯಿ ಹೈಬ್ರಿಡನ್ನು ಒಂದು ಹಾಕೋದ್ರಿಂದ ಆರ್ಥಿಕವಾಗಿ ಚೆನ್ನಾಗಿ ಆಗ್ತಿರೋಂಥ ಒಂದು ಪ್ರಗತಿ ಕಾಣ್ತೀರ ಅಂತ ಹೇಳ್ತಾ, ಎಲ್ಲರೂ ಕೂಡ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ದಾರೆ, ಇನ್ನೂ ಕೂಡ ಕೆಲವರು ಗ್ರೂಪಲ್ಲಿ ನೋಡಿ ಯೋಚನೆ ಮಾಡ್ತಾಯಿದ್ದೀರಾ, ಕೆಲವರು ಫೇಸ್ಬುಕ್ಕಲ್ಲಿ ನೋಡಿ ಯೋಚನೆ ಮಾಡ್ತಾಯಿದ್ದೀರಾ, ಕೆಲವರು ಹಾಕ್ಲೋ ಬೇಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಇನ್ನು ಕೇವಲ ನಮಗಿರೋದು ಅವಕಾಶಗಳು ಕೆಲವೇ ದಿನಗಳು ಮಾತ್ರ. ನೀವೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಪ್ಲಾಂಟೇಷನ್ ಮಾಡಿಕೊಂಡ್ರೆ ನಮ್ಮ ಕಂಪ್ನಿಯ ಜೊತೆಗೆ 30 ವರ್ಷಗಳ ಕಾಲ ಸುದೀರ್ಘವಾಗಿ ಆರ್ಥಿಕ ಸ್ವತಂತ್ರನ ಹೊಂದುತ್ತಾ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತಾ ಚೆನ್ನಾಗಿರ್ತೀವಿ. ಸ್ನೇಹಿತರೆ, ಯಾರು ಯೋಚನೆ ಮಾಡಿ ಧೈರ್ಯದಿಂದ ಮಾಡಿ. ಇದು ಉದಾಹರಣೆ, ಈ ಗಿಡ ಡೆವಲಪ್ಮೆಂಟ್ ಆಗಿರೋದಕ್ಕೆ ಉದಾಹರಣೆ. ಥ್ಯಾಂಕ್ ಯು ಅಣ್ಣಯ್ಯ ಸರ್. 100% ನಿಮ್ಮ ಒಂದು ಆರ್ಥಿಕ ಸ್ವತಂತ್ರ ಇನ್ನೂ ಚೆನ್ನಾಗಾಗಿ ನಮ್ಮ ಒಂದು ಕಡೂರು ಭಾಗಕ್ಕೆ ಫಸ್ಟು ಪ್ಲಾಂಟೇಷನ್ ಮಾಡಿರೋಂಥ ಅಣ್ಣಯ್ಯ ಸರು ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿದರು. ಇವತ್ತು ಆ ನಂಬಿಕೆನ ಗಿಡ ಉಳಿಸ್ಕೊತಾ ಇದೆ. ಥ್ಯಾಂಕ್ ಯು.